ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಂಥ ಗೆಸ್ಟ್ ಫ್ಯಾಕಲ್ಟಿ ರೆಕ್ರೂಟ್ಮೆಂಟ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಹೇಗೆ ಅಪ್ಲೈ ಮಾಡೋದು ಹಾಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ಬನ್ನಿ. ಹಾಗೆ ನೀವೇನಾದರೂ ಕೆಸೆಟ್ ಅಥವಾ ನೆಟ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂದರೆ ಕೆಸೆಟ್ ಹಾಗೂ ನೆಟ್ ಎಕ್ಸಾಮ್ ಪ್ರಿಪ್ರೇಷನ್ಸ್ ವಿಡಿಯೋ ಹಾಗೆ ಕಂಪ್ಲೀಟ್ ಎಕ್ಸಾಮ್ ಡೀಟೇಲ್ಸ್ನ ಶೇರ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಆ ವಿಡಿಯೋಸು ಸಹ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ, ನೋಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಗೂಗಲಲ್ಲಿ ಗೆಸ್ಟ್ ಫ್ಯಾಕಲ್ಟಿ ರೆಕ್ರೂಟ್ಮೆಂಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ವೆಬ್ಸೈಟ್ ಕಾಣಿಸುತ್ತೆ dce.karnataka.government.in ಅಂತ. ಈ ಒಂದು ಫಸ್ಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ಸೈಟ್ ಒಂದು ಓಪನ್ ಆಗುತ್ತೆ. ಆ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ನ ಸ್ಟಾರ್ಟ್ ಆಗಿದೆ, ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ಅಂತ ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಬೇಕಂತಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬರುತ್ತೆ. ಸ್ವಲ್ಪ ಟೈಮ್ ತೊಗೋತಾ ಇದೆ. ನೋಡಿ, ಇದೇ ವೆಬ್ಸೈಟು. ಜಸ್ಟ್ ಹಿಂಗೆ ಸ್ಕ್ರೋಲ್ ಮಾಡ್ತಾ ಬಂದರೆ, ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲೇನು ಕಾಣಿಸ್ತಿದೆ ಅಲ್ವಾ, ಫ್ರೆಶ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಫ್ರೆಶ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಓಪನ್ ಆಗಿದೆ ಅಲ್ವಾ, ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ ಫಸ್ಟು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ, ನೆಕ್ಸ್ಟ್ ಇಮೇಲ್ ID ನ ಎಂಟರ್ ಮಾಡಿ, ನೆಕ್ಸ್ಟು ನಿಮ್ಮ ಒಂದು ಯಾವುದು 10th ಸ್ಟೇಟ್ ಬೋರ್ಡ್ ಅಥವಾ CBSEನ ICSEನ ಅಂತ ಎನ್ರೋಲ್ ಮಾಡಿ. ಆ್ಯಂಡ್ 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಒಂದು ಏನು ರಿಜಿಸ್ಟರ್ ನಂಬರ್ ಅಥವಾ ರೋಲ್ ನಂಬರ್ ಇರುತ್ತಲ್ವ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಅಪ್ಲಿಕೇಶನ್ ನೇಮ್, ಆಧಾರ್ ನಂಬರ್ ಅಪ್ಲಿಕೆಂಟು, ಈ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಸ್ಟಾರ್ಟಿಂಗಲ್ಲಿ. ನೆಕ್ಸ್ಟು ಇಲ್ಲಿ ನೀವೇನಾದರೂ ಕಲ್ಯಾಣ ಕರ್ನಾಟಕ ಆಗಿದ್ದರೆ ಕಲ್ಯಾಣ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದರೆ ರೆಸ್ಟ್ ಆಫ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಆರ್ ಯು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಇದೆ, ಅದಕ್ಕೆ ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಅಡ್ರೆಸ್ ಆಫ್ ಕಮ್ಯುನಿಕೇಷನ್, ಸೊ ನಿಮ್ಮ ಒಂದು ಅಡ್ರೆಸ್, ಕಂಪ್ಲೀಟ್ ಅಡ್ರೆಸ್ನ ಎಂಟರ್ ಮಾಡಿ. ನೇಮ್ ಆಫ್ ದಿ ನಾಮಿನಿ ಆಫ್ ದಿ ಇನ್ ದು ಸ್ಕೀಮ್. ನೆಕ್ಸ್ಟ್ ರಿಲೇಷನ್ ಆಫ್ ದಿ ನಾಮಿನಿ, ಸೊ ಇಲ್ಲಿ ಏನು ನಾಮಿನಿನ ನೀವು ಎಂಟರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೀವು ಮದರ್, ಫಾದರ್, ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಸ್ಪೌಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಸನ್, ಡಾಟರ್, ಈ ರೀತಿಯಾಗಿ ನಿಮ್ಮ ಒಂದು ನಾಮಿನಿನ ಕೊಡಬೇಕಾಗುತ್ತೆ. ನೇಮ್ ಆಫ್ ದಿ ನಾಮಿನಿ, ನೀವು ಇಲ್ಲಿ ನಾಮಿನಿನ ಎಂಟರ್ ಮಾಡಬೇಕಾಗುತ್ತೆ. ನೀವು ಯಾರನ್ನ ಸೆಲೆಕ್ಟ್ ಮಾಡಿರ್ತೀರಲ್ವ ಅವ್ರನ್ನ. ನಾಮಿನಿ ಅಡ್ರೆಸ್ನು ಸಹ ನೀವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಕ್ವಾಲಿಫೈಯಿಂಗ್ PG ಡಿಗ್ರಿ, ಸೊ ನಿಮ್ಮ ಯಾವ ಒಂದು PG ಡಿಗ್ರಿ ಇರುತ್ತಲ್ವ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ದ ಸಬ್ಜೆಕ್ಟ್ ಆಫ್ ದ PG, ಸೊ ಯಾವ ಒಂದು ಸಬ್ಜೆಕ್ಟ್ ಅಂತ ನೀವು ಫಾರ್ ಎಕ್ಸಾಂಪಲ್ ಈಗ MBA ಅಂತ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಏನಾಗುತ್ತೆ, MBAನೇ ಬರುತ್ತೆ. ಸೊ ಇನ್ ಕೇಸ್ ನೀವು ಬೇರೆ ಈಗ ಸೈನ್ಸ್ ಅಂತ ಏನಾದರೂ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ MSc ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇದಾವಲ್ಲ, ಈ ರೀತಿಯಾಗಿ ನಿಮ್ಮ ಒಂದು ಕೆಮಿಸ್ಟ್ರಿ ಆಗಿದೆ, ಕೆಮಿಸ್ಟ್ರಿ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸ್ಪೆಷಲೈಸೇಷನ್ ಅಟ್ PG, ನಿಮ್ಮ ಒಂದು ಯಾವುದು ಸ್ಪೆಷಲೈಸೇಷನ್ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಟೋಟಲ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್, ಎಲ್ಲ ಸೆಮಿಸ್ಟರಲ್ಲೂ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಎಂಟರ್ ಮಾಡಿ. ಫಾರ್ ಎಕ್ಸಾಂಪಲ್ ಟೋಟಲ್ ಮಾರ್ಕ್ಸ್ 800 ಒಬ್ಟೈನ್ಡ್, ನೀವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ ಅಂತ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ದ ಪಾಸಿಂಗ್ ಕ್ವಾಲಿಫೈಯಿಂಗ್ PG ಡಿಗ್ರಿ, ಯಾವ ಒಂದು ಇಯರಲ್ಲಿ ನೀವು ಪಾಸ್ಡ್ ಔಟ್ ಆಗಿದ್ದೀರಾ ಅಂತ ಎಂಟರ್ ಮಾಡಬೇಕಾಗುತ್ತೆ. ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ಕ್ವಾಲಿಫೈಯಿಂಗ್ PG ಡಿಗ್ರಿ ಅಗ್ರಿಗೇಟ್ ಆಫ್ ಆಲ್ ದ ಸೆಮಿಸ್ಟರ್, ಎಲ್ಲ ಸೆಮಿಸ್ಟರ್ ಅಗ್ರಿಗೇಟ್ PG ಮಾರ್ಕ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೇಟ್ ಆ್ಯಂಡ್ ಯೂನಿವರ್ಸಿಟಿ ಫ್ರಮ್ ವಿಚ್ PG ವಾಸ್ ಅವಾರ್ಡೆಡ್, ಸೊ ಯಾವ ಒಂದು ಸ್ಟೇಟಿಂದ ನಿಮಗೆ PG, ಇನ್ ಕೇಸ್ ಕರ್ನಾಟಕ ಅಲ್ಲದೆ ಬೇರೆ ಸ್ಟೇಟಲ್ಲಿ ಏನಾದರೂ ನೀವು ಮಾಡಿದ್ದೀರಾ ಅಂದರೆ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಮೋಸ್ಟ್ ಆಫ್ ದಿ ಮೆಂಬರ್ಸು ಕರ್ನಾಟಕದಲ್ಲಿ ಮಾಡಿರ್ತಾರೆ, ಸೊ ಕರ್ನಾಟಕ ಅಂತ ಕೊಡಬೇಕಾಗುತ್ತೆ. ಅಡಿಷ್ನಲ್ ಕ್ವಾಲಿಫಿಕೇಷನ್, ನೀವೇನಾದರೂ MPhil ಮಾಡಿದ್ದೀರಾ ಅಂದರೆ MPhil ಅಂತ ಕೊಡಿ. PhD ಮಾಡಿದರೆ PhDನ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಎಸ್ ಅಂತ ಎಸ್ ಕೊಡಿ. ಇಲ್ಲ ಅಂತಂದರೆ ನೀವು ನೆಟ್ಟು, ಕೆಸೆಟ್ಟು, ಸ್ಲೆಟ್ ಏನಾದರೂ ಕ್ಲಿಯರ್ ಮಾಡಿದರೆ ಇಲ್ಲಿ ಏನು ಮಾಡಿ, ಎಸ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಬರೋದಾದರೆ ಇಲ್ಲಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ನ ನೀವು ಯಾವುದು ಅಪ್ಲೋಡ್ ಮಾಡಬೇಕಂದ್ರೆ
ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಆಫ್ ಕರ್ನಾಟಕ ಸ್ಟೇಟ್ ಆಸ್ ಎ ಗೆಸ್ಟ್ ಫ್ಯಾಕಲ್ಟಿ ವಿಲ್ ಬಿ ಓನ್ಲಿ ಕನ್ಸಿಡರ್. ನೀವು ಬೇರೆ ಫ್ಯಾಕಲ್ಟಿ ಮೆಂಬರ್ಸ್ ಆಗಿ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ನೀವು ವರ್ಕ್ ಮಾಡಿದ್ದೀರಂದ್ರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಇನ್ ಕೇಸ್ ನೀವೇನಾದರೂ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡಿದರೆ ಮಾತ್ರ ಏನು ಮಾಡಬೇಕಾಗುತ್ತೆ, ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇನ್ನೂ ಏನಾದರೂ ಡೌಟ್ ಇದೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲೂ ಸಹ ನೀವೇನು ಮಾಡ್ಬೋದು, ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು. ಈ ರೀತಿಯಾದಂಥ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.